ಹಮಿಲಾಪುರ ಗ್ರಾಮದ ಸರ್ಕಾರಿ ಭೂಮಿ ಅತಿಕ್ರಮಣ ಮಾಡಿಕೊಂಡಿರುವುದನ್ನು ತೆರವುಗೊಳಿಸಲು ತಹಶೀಲ್ದಾರ್ಗೆ ಮನವಿ. ಬೀದರ್ ತಾಲೂಕಿನ ಹಮಿಲಾಪುರ ಗ್ರಾಮದ ಭೂಮಿ ಸರ್ವೆ ನಂಬರ್ 95 ಮತ್ತು 96ರಲ್ಲಿ ಇರುವ ಸರ್ಕಾರಿ ಜಮೀನು ಅತಿಕ್ರಮಣ ಮಾಡಿಕೊಂಡಿರುವುದನ್ನು ತೆರವುಗೊಳಿಸುವಂತೆ ಸ್ವಾಮಿದಾಸ ಕೆಂಪೇನೂರ್ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ರಾಜ್ಯಾಧ್ಯಕ್ಷರವರು ಹಾಗೂ ಸಂಘಟನೆ ಮುಖಂಡರು ಸೇರಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡುವುದರ ಮುಖಾಂತರ ಮಾತನಾಡಿದರು. ಸ್ವಸಹಾಯಕ ಆಯುಕ್ತರು ಬೀದರ್ ತಮಗೆ ಸೂಚನೆ ನೀಡಿರುತ್ತಾರೆ. ಅದರಂತೆ ತಾವುಗಳು ವಿಷಯವನ್ನ ಗಂಭೀರವಾಗಿ ಪರಿಗಣಿಸದೇ ಇರುವುದರಿಂದ ನಾವುಗಳು ಕೂಡ ವಿಚಾರವಾಗಿ ದೂರನ್ನು ಸಲ್ಲಿಸಿದಾಗ 4-5 ದಿವಸಗಳ ನಂತರ ಹಮಿಲಾಪುರ ಗ್ರಾಮದ ಸರ್ವೆ ನಂಬರ್ 95 ಮತ್ತು 96ಕ್ಕೆ ಭೇಟಿ ನೀಡಿ ಅತಿಕ್ರಮಣ ಮಾಡಿಕೊಂಡಿರುವುದನ್ನು ಕರೆಯಿಸಿ ತಮ್ಮ ಮೂಲ ದಾಖಲಾತಿಗಳನ್ನ ತೆಗೆದುಕೊಂಡು ಬನ್ನಿ ಎಂದು ತಿಳಿಸಿರುತ್ತೇವೆ ಹೊರತು ಸದರಿ ಅತಿಕ್ರಮಣವನ್ನ ತೆರವುಗೊಳಿಸಿರುವುದಿಲ್ಲ. ಈ ವಿಷಯವನ್ನ ತಮಗೆ ನಾವು ಕೇಳಲು ಬಂದಾಗ ಇಟ್ಸ್ ಮೈ ಡ್ಯೂಟಿ, ಮಾಡ್ತೀನಿ ಹೋಗಪ್ಪ ಎಂದು ಉಡಾಫಿಯಾಗಿ ಉತ್ತರಿಸುತ್ತೀರಿ. ಸರ್ಕಾರದ ಮಾರ್ಗಸೂಚಿಯಂತೆ ಸರ್ಕಾರಿ ಭೂಮಿ ಅತಿಕ್ರಮಣ ಮಾಡಿರುವುದು ಕಂಡುಬಂದಲ್ಲಿ ಅಥವಾ ದೂರು ಬಂದಲ್ಲಿ ತಕ್ಷಣವೇ ಸದರಿ ಸರ್ಕಾರಿ ಭೂಮಿಯನ್ನ ತೆರವುಗೊಳಿಸಿ ರಕ್ಷಣೆ ಮಾಡಬೇಕೆಂಬ ನಿರ್ದೇಶನವಿದ್ದರೂ ಸಹ ತಾವು ಸರ್ಕಾರದ ಕೆಲಸ ಮಾಡುವಲ್ಲಿ ಹಿಂದೇಟು ಹಾಕುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ನಮ್ಮ ನಾಡಿನ ಸಂಪತ್ತು ಉಳಿವಿಗಾಗಿ ನಮ್ಮ ಸಂಘಟನೆ ಪದೇ ಪದೇ ತಮ್ಮ ಗಮನಕ್ಕೆ ತಂದರೂ ಸಹ ವಿಷಯವನ್ನ ಗಂಭೀರವಾಗಿ ಪರಿಗಣಿಸದೇ ಇರುವುದು ತೀವ್ರ ಖಂಡನೀಯ ವಿಷಯವಾಗಿದೆ. ಆದ್ದರಿಂದ ತಾವು ನಮ್ಮ ಮನವಿಗೆ 1 ವಾರದೊಳಗೆ ಸ್ಪಂದಿಸದಿದ್ದಲ್ಲಿ ತಮ್ಮ ಕಚೇರಿಯ ಎದುರುಗಡೆ ಸರ್ಕಾರಿ ಭೂಮಿ ಉಳಿಸಿ ಎಂಬ ಆಂದೋಲನದ ಹೋರಾಟ ಮಾಡಲಾಗುವುದೆಂದು ತಮಗೆ ತಿಳಿಯಪಡಿಸುತ್ತಿದ್ದೇವೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಶಿವರಾಜ್ ನೇಲವಾಳ್ಕರ್ ಜಿಲ್ಲಾ ಸಂಯೋಜಕರು, ಮೊಹಮ್ಮದ್ ಸಿರಾಜುದ್ದೀನ್ ಜಿಲ್ಲಾಧ್ಯಕ್ಷರು, ಅಲ್ಪಸಂಖ್ಯಾತ ಘಟಕ ಕಮಲಾ ಹಾಸನ್ ಭಾವಿ ದೊಡ್ಡಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು, ಜಿಲ್ಲಾಧ್ಯಕ್ಷರು, ಸಂಘಟನೆ ಮುಖಂಡರು, ಸದಸ್ಯರು ಉಪಸ್ಥಿತರಿದ್ದರು. ಪ್ರದೀಪ್ ಕುಮಾರ್ ದಾಧನೂರ್, ಜಿಕೆ ನ್ಯೂಸ್ ಕನ್ನಡ, ಬೀದರ್. ಸರ್ಕಾರಿ ಭೂಮಿ ಕಳ್ಳರನ್ನ ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು. ಅವ್ರದ್ದು ಜಮೀನನ್ನು ಕಬ್ಜಾ ಮಾಡಿದ್ದಾರೆ, ಅದನ್ನು ತೆರವು ಮಾಡುವುದಕ್ಕೆ ಫಿನಿಶಿಂಗ್ ಮಾಡಬೇಕಂತಕ್ಕಂಥ ಒಂದು ನಿರ್ದೇಶನ ಎ ಸಿ ಅವ್ರದ್ದಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ತಹಸೀಲ್ದಾರ್ರಿಗೆ ಮಾತಾಡಿದಾಗ ಸುಮ್ಮನೆ ಹೋಗ್ತಾ ಇದ್ದಾರೆ, ಸುಮ್ಮನೆ ಜಮೀನಿಗೆ ಹೋಗಿ ಭೇಟಿ ಮಾಡಿ ಬರ್ತಾ ಇದ್ದಾರೆ, ಸುಮ್ಮನೆ ಹೋಗ್ತಾ ಇದ್ದಾರೆ, ಭೇಟಿ ಮಾಡಿ ಬರ್ತಾ ಇದ್ದಾರೆ. ಬಟ್ ಕೆಲಸ ಮಾತ್ರ ಯಾವುದೂ ಕೂಡ ಆಗ್ತಾ ಇಲ್ಲ. ಆ ಒಂದು ವಿಚಾರ ಇಟ್ಕೊಂಡು ಇವತ್ತು ಮಾನ್ಯ ತಹಸೀಲ್ದಾರ್ ಅವರಿಗೆ ಒಂದು ಸ್ಪಷ್ಟ ಒಂದು ನಿರ್ದೇಶನ ಮತ್ತು ಮನವಿಯನ್ನು ನಾವು ಸಲ್ಲಿಸಿದ್ವಿ. ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ 8 ದಿವಸ ಒಳಗಡೆ ಈ ಸದರಿ ಜಮೀನು 95, 96 ಈ ಜಮೀನು ಸರ್ಕಾರಿ ಭೂಮಿ ಆಗಿ ಉಳಿಬೇಕಾಗಿದೆ. ಇಲ್ಲಾಂದ್ರೆ ನಾವು ಸರ್ಕಾರಿ ಭೂಮಿ ಉಳಿಸ್ರಿ ಅಂತಕ್ಕಂಥ ಆಂದೋಲನ ತಮ್ಮ ಕಚೇರಿ ಎದುರುಗಡೆ 8 ದಿವಸ ಒಳಗಡೆ ಮಾಡಲಿಲ್ಲ ಅಂದರೆ 8 ದಿವಸ ಒಳಗಡೆ ಅನಿರ್ದಿಷ್ಟವಾದಂಥ ಧರಣಿ ಸತ್ಯಾಗ್ರಹನ ಮಾಡ್ತೀವಿ ಅಂತಕ್ಕಂಥ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಈಗಾಗಲೇ ಕೊಟ್ಟಿವಿ. ಅವರು ಕೂಡ ಇದು ಕೆಲಸ ನಂದಿದೆ, ಇಟ್ಸ್ ಮೈ ಡ್ಯೂಟಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಕೆಲಸ ಆಗ್ತಾಯಿಲ್ಲ. ಈಗಾಗಲೇ ನಾವು ಹೇಳಿವಿ ಇಟ್ಸ್ ಮೈ ಡ್ಯೂಟಿ ಅಂತ ಹೇಳ್ತಾ ಇದ್ದೀರಿ ತಹಸೀಲ್ದಾರ್ ಸಾಹೇಬ್ರೆ, ಆದರೂ ಕೆಲಸ ಆಗ್ತಾ ಇಲ್ಲ. ಒಂದು ವೇಳೆ 8 ದಿವಸ ಒಳಗಡೆ ಕೆಲಸ ಆಗಲಿಲ್ಲ ಅಂದ್ರೆ ನಾವು ಇಲ್ಲೇ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾವು ಎಲ್ಲರೂ ಕೂಡ ಈ ಒಂದು ವಿಚಾರ ಮಾನ್ಯ ತಹಸೀಲ್ದಾರ್ಗೆ ಹೇಳಿವಿ. ಒಂದು ವೇಳೆ ಈ ಒಂದು ಸರ್ಕಾರಿ ಭೂಮಿ ತೆರವು ಮಾಡಲಿಲ್ಲ, ಇದು ನಾಟ್ ಓನ್ಲಿ ಹಮಿಲಾಪುರ್, ಎಂಟೈರ್ ಬೀದರ್ ತುಂಬ ಇವತ್ತು ಅದೇ ಆಗಿದೆ ಪರಿಸ್ಥಿತಿ. ಇವತ್ತು ಎಷ್ಟೋ ಮಂದಿ ಸ್ಟೇಟ್ಮೆಂಟ್ ಮಾಡ್ತಾರೆ, ನಮ್ಮ ಭೂಮಿ ಹೋಯಿತು, ಸರ್ಕಾರಿ ಭೂಮಿ. ಎಲ್ಲರೂ ಕೂಡ ಸರ್ಕಾರಿ ಭೂಮಿನಲ್ಲಿ ಡಿಜಿಟಲ್ ಖಾತೆಗಳನ್ನ ಮಾಡ್ಕೊಂಡು ಅಕ್ರಮವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಇವತ್ತು ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿವಿ ತಹಸೀಲ್ದಾರ್ರಿಗೆ. ಇದು 95, 96 ಒಂದು ವೇಳೆ ತೆರವು ಆಗಲಿಲ್ಲ ಅಂದ್ರೆ ಸರ್ಕಾರಿ ಭೂಮಿ ಉಳಿಸುವಂಥ ಆಂದೋಲನ ಜಿಲ್ಲಾದ್ಯಂತ ನಡೀತಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಧನ್ಯವಾದ. ಸ್ವಾಮಿದಾಸ್ ಕೆಂಪೇನೂರ್ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಸಂಸ್ಥಾಪಕ ಅಧ್ಯಕ್ಷರು, ಬೀದರ್. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.